ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತು ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಕಾರಣ ಅಂತಂದ್ರೆ ಸರ್ಕಾರದ ಕಡೆಗಿಂದ ಬಂದಂತ ಒಂದು ಅಪ್ಡೇಟ್ ಆಗಿತ್ತು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಅದರ ಜೊತೆಗೆ ಇನ್ನು ಹಲವು ಸುದ್ದಿಗಳು ಬಂದಿದ್ದಾವೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ. ಆ ಎಲ್ಲ ಅಪ್ಡೇಟ್ ಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದಸ್ಟ್ ಲಿಮಿಟೆಡ್ ಎಡಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಬಹುಶಃ ನೀವು ಇವತ್ತಿನ ಡಿಫೆನ್ಸ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿರ್ತೀರಿ. ಹೆಡ್ಲೈನ್ ಕೂಡ ನೋಡಬಹುದು. ಡಿಫೆನ್ಸ್ ಸ್ಟಾಕ್ಸ್ ಫೈರ್ ಅಪ್, ಪಾರಸ್ ಡಿಫೆನ್ಸ್, GRSE, ಅದರ್ ಸ್ಟಾಕ್ಸ್ ಜಂಪ್ up to 10% as government notifies 6th indigenization list. ನಿಮ್ಗೆ ಈಗಾಗಲೇ ತುಂಬಾ ಚೆನ್ನಾಗಿ ಗೊತ್ತಿದೆ, ಯಾಕಂದ್ರೆ ನಾನು ಪದೇ ಪದೇ ಈ ರೀತಿಯ ಸುದ್ದಿಯನ್ನ ಕವರ್ ಮಾಡಿದ್ದೀನಿ. ಈವನ್ ನಿನ್ನೆ ಕೂಡ ಮೆಂಬರ್ಸ್ ಓನ್ಲಿ ವಿಡಿಯೋದಲ್ಲಿ ಒಂದಷ್ಟು ಸೆಕ್ಟರ್ಸ್ ಅನ್ನ ಕವರ್ ಮಾಡಿದ್ದೆ. ಆ ವಿಡಿಯೋದಲ್ಲೂ ಕೂಡ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ. ನಿನ್ನೆ ವಿಡಿಯೋದಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಿದ್ದೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಭಾರತ ಸರ್ಕಾರ ಭಾರತದಲ್ಲಿ ಡಿಫೆನ್ಸ್ ಉತ್ಪಾದನೆಯನ್ನ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ರೀತಿಯ ಹಲವು ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದೆ. ಸೊ ಇವತ್ತು ಒಂದು ಲಿಸ್ಟ್ ಅನ್ನ ರಿಲೀಸ್ ಮಾಡಿದೆ ಭಾರತದಲ್ಲಿ ಉತ್ಪಾದನೆ ಮಾಡುವಂತ ಡಿಫೆನ್ಸ್ ವಸ್ತುಗಳ ಬಗ್ಗೆ. ಅದೆಷ್ಟು ಅಂತ ನಾವು ನೋಡೋದಾದ್ರೆ ನೋಡಬಹುದು, 405 ಐಟಮ್ಸ್ ನ ಲಿಸ್ಟ್ ಅನೌನ್ಸ್ ಮಾಡಿದೆ ಸರ್ಕಾರ. ಅವುಗಳನ್ನ ನೋಡಬಹುದು. ವಿಲ್ ಓನ್ಲಿ ಬಿ ಸೋರ್ಸ್ಡ್ ಫ್ರಮ್ ಇಂಡಿಯನ್ ಸಪ್ಲೈಯರ್ಸ್. ಅವುಗಳನ್ನ ಬೇರೆ ದೇಶದ ಯಾವುದೇ ಸಪ್ಲೈಯರ್ ಸಪ್ಲೈ ಮಾಡ್ತಿದ್ರು ತಗೊಳ್ಳೋ ಆಗಿಲ್ಲ. ಇನ್ ಕೇಸ್ ಅವರು ಕಡಿಮೆಗೆ ಮಾರಾಟ ಮಾಡ್ತಿದ್ರು ಕೂಡ ಅದನ್ನ ಅವಾಯ್ಡ್ ಮಾಡಬೇಕಾಗಿದೆ. ಆ ರೀತಿಯಾಗಿ ಒಂದು ಲಿಸ್ಟ್ ಅನ್ನ ಸರ್ಕಾರ ಕೊಟ್ಟಿದೆ. ಈ ಸುದ್ದಿನೇ ಈ ಡಿಫೆನ್ಸ್ ಷೇರುಗಳಲ್ಲಿ ಒಳ್ಳೆಯ ರ್ಯಾಲಿಗೂ ಕೂಡ ಕಾರಣ ಆಗಿದೆ. ನಾನು ಅವಾಗ್ಲೇ ಹೇಳ್ದಾಗೆ ಇಲ್ಲಿ ಒಂದಲ್ಲ ಎರಡಲ್ಲ 405 ಐಟಮ್ಸ್ ಇದೆ. ಆ 405 ಐಟಮ್ಸ್ ಅನ್ನ ಯಾವ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಇದು ಗೊತ್ತಿದ್ರೆ ನಮ್ಗೆ ಯಾವ ಕಂಪನಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಅದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಸರ್ಕಾರನೇ ಸ್ವತಃ ರಿಲೀಸ್ ಮಾಡಿರುವಂತ DDP's 6th ಪಾಸಿಟಿವ್ ಇಂಡಿಜಿನೈಸೇಷನ್ ಲಿಸ್ಟ್ ಅಥವಾ PIL ಅಂತ ಕೂಡ ಕರೀತಾರೆ. ನೋಡಬಹುದು, ಇಲ್ಲಿ ಕಂಪನಿಯ ಹೆಸರಿದೆ, ಹಾಗೆ ಅದರ PRO ನಂಬರ್ ಇದೆ, ಹಾಗೆ ಐಟಮ್ ನೇಮ್ ಇದೆ. ಇಲ್ಲಿ ಜೊತೆಗೆ ಇಂಡಿಕೇಟಿವ್ ಟೈಮ್ ಲೈನ್ ಕೂಡ ಇದೆ ಇಂಡಿಜಿನೈಸೇಷನ್ ಗೆ ಸಂಬಂಧಪಟ್ಟಂತೆ. ಸೊ ನಾನು ಅವಾಗ್ಲೇ ಹೇಳಿದಾಗೆ 405 ಐಟಮ್ಸ್ ನ ಲಿಸ್ಟ್ ಇಲ್ಲಿದೆ. ಸೊ ಈ ಐಟಮ್ಸ್ ಅನ್ನ ಕಂಪನಿಗಳು ಹೊರಗಡೆಯಿಂದ ತರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವುಗಳನ್ನ ಇಲ್ಲೇನೆ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿಗಳಿಂದ ಪ್ರೊಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಅಬ್ವಿಯಸ್ಲಿ ಈ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿಗಳಿಗೆ ಲಾಭ ಆಗುತ್ತೆ. ಇಲ್ಲೇ ನೇಮ್ಗಳು ಕೂಡ ಕಾಣ್ತಾ ಇದೆ. ನೋಡಬಹುದು, BEL ಮೇಜರ್ ಆಗಿ ಕಾಣ್ತಾ ಇದೆ. ಸುಮಾರು ಪ್ರಾಡಕ್ಟ್ಸ್ ಇದೆ BEL ಹತ್ರ. ಹಾಗೆ ಕೆಳಗಡೆ ಹೋದ್ರೆ GSL ಇದೆ, HAL ಇದೆ, ICG ಇದೆ. ಇದಕ್ಕೆ ಸಾಕಷ್ಟು ಕಂಪನಿಗಳಿದಾವೆ. ಬಟ್ ಯಾವೆಲ್ಲ ಕಂಪನಿಗಳಿದ್ದಾವೆ ಅದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ BEL ನೋಡಬಹುದು, 227 ಐಟಮ್ಸ್ ಇದೆ. ಅಂದ್ರೆ ಈ ಇಂಡಿಜಿನೈಸೇಷನ್ ಲಿಸ್ಟ್ ಏನಿದೆ ಅದರಲ್ಲಿ 227 ಐಟಮ್ಸ್ ನ BEL ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. 56% ಈ ಲಿಸ್ಟ್ ಅಲ್ಲಿರುವಂತಹ ಪ್ರಾಡಕ್ಟ್ಸ್ BEL ಹತ್ರನೇ ಇದಾವೆ. ಲಿಸ್ಟೆಡ್ ಕಂಪನಿನ ಅದು ಲಿಸ್ಟೆಡ್, ನಮ್ಗೆಲ್ರಿಗೂ ಗೊತ್ತಿರುವಂತದ್ದೇ. ಹಾಗೆ HAL ಹತ್ರ 86 ಐಟಮ್ಸ್ ಇದೆ. 21% HAL ಹತ್ರ ಇದೆ. ಇನ್ನು ಗೋವಾ ಶಿಪ್ ಯಾರ್ಡ್ GSL 5% ಇದೆ. ಬಟ್ ಇದು ಅನ್ಲಿಸ್ಟೆಡ್ ಕಂಪನಿ, ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿಲ್ಲ. ಹಾಗೆ ICG ಕೂಡ 16 ಐಟಮ್ಸ್ ಇದೆ. ಇದು ಕೂಡ ಅನ್ಲಿಸ್ಟೆಡ್ ಕಂಪನಿ. HSL ಹಿಂದೂಸ್ತಾನ್ ಶಿಪ್ ಯಾರ್ಡ್ ಇದು ಕೂಡ ಅನ್ಲಿಸ್ಟೆಡ್ ಕಂಪನಿ. ಇನ್ನು BDL ಹತ್ರ 13 ಪ್ರಾಡಕ್ಟ್ಸ್ ಇದೆ, 3% ಆಗುತ್ತೆ. BDL ಲಿಸ್ಟೆಡ್ ಕಂಪನಿ. BML ಇದೆ, 7 ಐಟಮ್ಸ್ ಇದೆ. ನಂತರ GRSE 7 ಐಟಮ್ಸ್ ಇದೆ. ಮಿದಾನಿ ಹತ್ರ 7 ಐಟಮ್ಸ್ ಇದೆ. AVNL ಇದು ಕೂಡ ಅನ್ಲಿಸ್ಟೆಡ್ ಕಂಪನಿ. ಹಾಗೆ MIL ಮ್ಯುನಿಷನ್ ಇಂಡಿಯಾ ಇದು ಕೂಡ ಅನ್ಲಿಸ್ಟೆಡ್ ಕಂಪನಿ. ಈ ಲಿಸ್ಟೆಡ್ ಕಂಪನೀಸ್ ಎಷ್ಟು ಪ್ರಮಾಣದ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತವೆ. ಅದರಲ್ಲಿ BEL ಅಂತೂ ಡಾಮಿನೇಟಿಂಗ್ ಪೊಸಿಷನ್ ಅಲ್ಲಿ ಇದೆ ಈ ಲಿಸ್ಟ್ ಅಲ್ಲಿ. ಎಸ್ಪೆಷಲಿ ಯಾವೆಲ್ಲ ಐಟಮ್ಸ್ ಇದಾವೆ ನೋಡಬಹುದು. EW ಸಿಸ್ಟಮ್ಸ್, ರಾಡಾರ್ ಸಬ್ ಸಿಸ್ಟಮ್ಸ್, IFF, SATCOM, RF and microwave component, feeding platforms like Lynx U2, fire control, ರೇವತಿ ಸರ್ವೈಲೆನ್ಸ್ ರಾಡಾರ್, ಆಕಾಶ್ NG ಮಿಸೈಲ್ಸ್, ವೆಪನ್ ಲೊಕೇಟಿಂಗ್ ರಾಡಾರ್, IACCS ಈ ಎಲ್ಲ ಪ್ರಾಡಕ್ಟ್ ಮೇಜರ್ ಆಗಿದ್ದಾವೆ. ಇನ್ನು HAL ಹತ್ರ 86 ಐಟಮ್ಸ್. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಬಹುದು ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಿಕಲ್ ಸ್ಪೇರ್ಸ್, ಬೇರಿಂಗ್ಸ್, ವಾಲ್ವ್ಸ್, ಸೆನ್ಸಾರ್ಸ್, ಜೊತೆಗೆ Su-30 MKI, ಜಾಗ್ವಾರ್, ಡಾರ್ನಿಯರ್ 228, MiG-29, ALH, LCA. ನಂತರ BDL, BML, GRSE, ಮಿದಾನಿ ಸಿಂಗಲ್ ಡಿಜಿಟ್ ನಲ್ಲಿರುವಂತವು. ಇವೆಲ್ಲ ಅನ್ಲಿಸ್ಟೆಡ್ ಕಂಪನೀಸ್. ಇನ್ನು ಬ್ರಾಡರ್ ಲಿಸ್ಟ್ ನೋಡೋದಾದ್ರೆ ಈ ಕ್ಯಾಟಗರಿಯಲ್ಲಿ ಯಾವೆಲ್ಲ ಕಂಪನಿಗಳು ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಬಹುದು ಅಂತ, ಎಸ್ಪೆಷಲಿ ವಾರ್ಶಿಪ್ ಸಬ್ಮರೈನ್ ಕಾಂಪೋನೆಂಟ್ಸ್ ಗೆ ಸಂಬಂಧಪಟ್ಟಂತೆ ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇದೆ, GRSE, ಕೊಚ್ಚಿನ್ ಶಿಪ್ ಯಾರ್ಡ್, ಈವನ್ BEL ಕೂಡ ಇಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇನ್ನು ಏವಿಯೇಷನ್ LRUs, HAL, BEL, ಡೇಟಾ ಪ್ಯಾಟ್ರನ್ಸ್, ಅಸ್ತ್ರ ಮೈಕ್ರೋವೇವ್, ಪಾರಸ್ ಡಿಫೆನ್ಸ್, ಲ್ಯಾಂಡ್ ಸಿಸ್ಟಮ್ ಅಂಡ್ ವೆಹಿಕಲ್ಸ್ ಅಲ್ಲಿ BML, ಭಾರತ್ ಫೋರ್ಜ್, ಕಲ್ಯಾಣಿ ಸ್ಟ್ರಾಟಜಿಕ್ ಸಿಸ್ಟಮ್ಸ್, ಸೋಲಾರ್ ಇಂಡಸ್ಟ್ರೀಸ್ ಕೂಡ ಇದೆ. ಮಿಸೈಲ್ ಅಂಡ್ ಅಮ್ಯುನಿಷನ್ ಸಬ್ ಸಿಸ್ಟಮ್ಸ್ ಅಲ್ಲಿ BDL, ಸೋಲಾರ್ ಇಂಡಸ್ಟ್ರೀಸ್, ಅಸ್ತ್ರ ಮೈಕ್ರೋವೇವ್ ಮೇಜರ್ ಆಗಿ ಕೆಲಸ ಮಾಡ್ತವೆ. ಸೊ ಈ ಎಲ್ಲ ಕಂಪನಿಗಳು
ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ. ಅಂದ್ರೆ ಸರ್ಕಾರದ ಈ ನಿರ್ಧಾರ ಈ ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಅವಕಾಶವನ್ನ ಒದಗಿಸ್ತಾ ಇದೆ. ಹಾಗಾಗಿನೇ ಇವತ್ತು ಮೆಜಾರಿಟಿ ಷೇರುಗಳಲ್ಲಿ, ಎಲ್ಲ ಷೇರುಗಳಲ್ಲಿ ಬಂದಿಲ್ಲದೆ ಇರಬಹುದು, ಬಟ್ ಮೆಜಾರಿಟಿ ಷೇರುಗಳಲ್ಲಿ ಒಳ್ಳೆಯ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ತು ಸರ್ಕಾರದ ಈ ನಿರ್ಧಾರದ ಕಾರಣಕ್ಕೆ. ಏನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ, ಇಂಡಿಯಾಸ್ ಕ್ರಿಟಿಕಲ್ ಮಿನರಲ್ಸ್ ಪುಷ್. ನಿಮಗೆ ಗೊತ್ತಿರೋ ಹಾಗೆ ಕ್ರಿಟಿಕಲ್ ಮಿನರಲ್ಸ್ ಅಲ್ಲಿ ತುಂಬಾನೇ ಹಿಂದೆ ಉಳಿದಿದೆ ಭಾರತ. ಈಗ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ IREL ಓಪನ್ಸ್ 7 ರೇರ್ ಅರ್ತ್ ಟೈಟಾನಿಯಂ ಟೆಕ್ನಾಲಜೀಸ್ ಫಾರ್ ಕಮರ್ಷಿಯಲೈಸೇಷನ್. ಮೊದಲ ಬಾರಿಗೆ ಈ ಟೆಕ್ನಾಲಜಿಯನ್ನ ಕಮರ್ಷಿಯಲೈಸೇಷನ್ ಮಾಡಲಿಕ್ಕೆ ಹೊರಟಿದೆ IREL. ನೋಡಬಹುದು, has invited entrepreneurs, startups and industries to commercialize 7 indigenous technologies developed for rare earth and titanium sectors as India seeks to build domestic capabilities across critical minerals value chain. ಈ ವ್ಯಾಲ್ಯೂ ಚೈನ್ ಅಲ್ಲಿ ಡೊಮೆಸ್ಟಿಕ್ ಕೇಪಬಿಲಿಟೀಸ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಅದರ ಭಾಗವಾಗಿ ಸ್ಟಾರ್ಟ್ಅಪ್ ಗಳಿಂದ, ಎಂಟರ್ಪ್ರಿನಿಯರ್ಸ್ ಇಂದ ಹಾಗೂ ಇಂಡಸ್ಟ್ರೀಸ್ ಇಂದ ಅಪ್ಲಿಕೇಶನ್ಸ್ ಅನ್ನ ಇನ್ವೈಟ್ ಮಾಡಲಾಗಿದೆ. ಇಲ್ಲಿ ಬಹಳ ಮೇಜರ್ ಆಗಿ ಬೇಕಾಗೋದು ಟೆಕ್ನಾಲಜಿ. ಟೆಕ್ನಾಲಜಿ ಕಂಪನಿಗಳಿಗೆ ಸಿಕ್ತು ಅಂದ್ರೆ ಅದು ಒಂದಷ್ಟು ಕೆಲಸಗಳನ್ನ ಕಡಿಮೆ ಮಾಡುತ್ತೆ ಅವರಿಗೆ ರೆಡಿಮೇಡ್ ಸಿಕ್ಕಾಗ. ಅದನ್ನೇ ಪ್ರಯತ್ನ ಪಡ್ತಾ ಇದೆ. ಇದು ಕೂಡ ಒಳ್ಳೆಯ ಬೆಳವಣಿಗೆನೆ ಇಂಡಿಯನ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ, ಜೊತೆಗೆ ಅದರಲ್ಲೂ ಎಸ್ಪೆಷಲಿ ರೇರ್ ಅರ್ತ್ ಮಿನರಲ್ಸ್ ಗೆ ಸಂಬಂಧಪಟ್ಟಂತೆ ನೋಡಿದಾಗ. ಯಾಕಂದ್ರೆ ಈ ರೇರ್ ಅರ್ತ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಈಗಂತೂ ಸದ್ಯದ ಮಟ್ಟಿಗೆ ಚೈನಾ ಡಾಮಿನೇಟ್ ಮಾಡ್ತಾ ಇದೆ. ಭಾರತ ಕೂಡ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಏನೋ ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ನಿಫ್ಟಿಗೆ ಸಂಬಂಧಪಟ್ಟಂತೆ ಮೋತಿಲಾಲ್ ಓಸ್ವಾಲ್ ನ ರಾಮ್ದೇವ್ ಅಗರ್ವಾಲ್ ಅವರು ಕೊಟ್ಟಿರುವಂತಹ ಅಪ್ಡೇಟ್ ನೋಡಬಹುದು. ನಿಫ್ಟಿ ಟು ಹಿಟ್ 50,000 ಬಿಫೋರ್ 2035. 2035 ಒಳಗಡೆ 50,000 ತಲುಪಬಹುದು ಅನ್ನೋಂತ ಮಾತನ್ನ ಇವರು ಹೇಳ್ತಿದ್ದಾರೆ. ಅದಕ್ಕೆ 3 ವ್ಯಾಲ್ಯೂಯೇಷನ್ ಬೇಸ್ಡ್ ಟೈಮ್ ಲೈನ್ಸ್ ಅನ್ನು ಕೂಡ ಇವರು ಕೊಡುತ್ತಿದ್ದಾರೆ. ಸೊ ನೋಡಬಹುದು, ಮೊದಲನೇದಾಗಿ ನಿಫ್ಟಿ ಅರ್ನಿಂಗ್ಸ್ ಕಾಂಪೌಂಡಿಂಗ್ ಅಟ್ ರಫ್ಲಿ 12% ಇಯರ್ ಇನ್ ಲೈನ್ ವಿತ್ ಎಕ್ಸ್ಪೆಕ್ಟೆಡ್ 11% ನಾಮಿನಲ್ GDP ಗ್ರೋತ್ ರೇಟ್. 12% ರಫ್ಲಿ ಕಾಂಪೌಂಡ್ ಆಗ್ತಾ ಇದೆ ಅರ್ನಿಂಗ್ಸ್. ಜೊತೆಗೆ ಇಂಡಿಯಾದ ನಾಮಿನಲ್ GDP ಗ್ರೋತ್ ಕೂಡ 11% ಎಕ್ಸ್ಪೆಕ್ಟೆಡ್ ಇದೆ. ಸೊ ಹಾಗಾಗಿ 50,000 split 3 ways depending on the multiple the market is willing to pay. If the PE multiples hold steady 20 to 21x, the Nifty target of 50,000 will take roughly 8 years. In case 20-21 PE ಇತ್ತು ಅಂತಂದ್ರೆ ಅರೌಂಡ್ 8 ವರ್ಷ ತಗೊಳ್ಬಹುದು ನಿಫ್ಟಿ 50,000 ಮುಟ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಮಲ್ಟಿಪಲ್ ಎಕ್ಸ್ಪಾಂಡ್ಸ್ ಅರೌಂಡ್ 24x, PE 24 ಕ್ರಾಸ್ ಮಾಡ್ತಾರೆ ಅಂತಂದ್ರೆ ಮೇ ಬಿ ನೆಕ್ಸ್ಟ್ 6 years ಅಲ್ಲಿ ಇದು ಸಾಧ್ಯ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಇನ್ನು ಕಂಪ್ರೆಸಸ್ ಟು ಅರೌಂಡ್ 18x ಅಂತಂದ್ರೆ ದ ಜರ್ನಿ ಟು 50K ವಿಲ್ ಟೇಕ್ ರಫ್ಲಿ 9 years. ಅಂದ್ರೆ 18 PE ಒಳಗಡೆ ಏನಾದ್ರೂ ಕಂಪ್ರೆಸ್ ಆದ್ರೆ 9 ವರ್ಷ ತಗೊಳ್ಬಹುದು 50K ರೀಚ್ ಆಗ್ಲಿಕ್ಕೆ. 24 ಮೇಲಿದೆ ಅಂದ್ರೆ 6 years ಅಲ್ಲಿ 50 ಹೋಗ್ಬೋದು ಅಂತ. ಇನ್ ಕೇಸ್ 2021 ಅಲ್ಲಿ ಇದ್ರೆ 8 years ತಗೊಳ್ಬಹುದು ಅಂತ ಕೊಡ್ತಿದ್ದಾರೆ ಲೆಕ್ಕಾಚಾರವನ್ನ. ಎಲ್ಲಾನು ಕೂಡ ಅರ್ನಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಏನು ನಿಯರ್ ಟರ್ಮ್ ಅಲ್ಲಿ ಅಗರ್ವಾಲ್ ಪಾಯಿಂಟೆಡ್ ಟು ಎನ್ ಅರ್ನಿಂಗ್ಸ್ ರಿಕವರಿ ಆಲ್ರೆಡಿ ಅಂಡರ್ ವೇ. ಅರ್ನಿಂಗ್ಸ್ ರಿಕವರಿ ಈಗಾಗಲೇ ಆಗ್ತಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ನಿಫ್ಟಿ ಅರ್ನಿಂಗ್ಸ್ ಗ್ರೋತ್ ಆಫ್ ಅರೌಂಡ್ 12% ಈಸ್ ರೀಸನಬಲ್ ಎಕ್ಸ್ಪೆಕ್ಟೇಷನ್. ಜೊತೆಗೆ ಕರೆಂಟ್ ಕ್ವಾರ್ಟರ್ ಗ್ರೋತ್ ಲುಕ್ಸ್ ಸ್ಟ್ರಾಂಗರ್ ಸ್ಟಿಲ್ ಇನ್ ದ 16 to 20% ರೇಂಜ್. ಒಳ್ಳೆ ಗ್ರೋತ್ ಇದೆ ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ. ಇನ್ನು ಸಾಕಷ್ಟು ಮಾತುಗಳನ್ನ ಇವರು ಹೇಳಿದ್ದಾರೆ. ಒಂದ್ಸಲ ಬೇಕಿದ್ರೆ ಈ ಇಂಟರ್ವ್ಯೂನ ಓದಿ ನಿಮ್ಗೆ ಮೇ ಬಿ ಒಂದಷ್ಟು ವಿಷಯಗಳು ಗೊತ್ತಾಗಬಹುದು. ಇನ್ನು ಇವತ್ತು ಟಾಟಾ ಸನ್ಸ್ ನ AGM ಇತ್ತು. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ನೋಡಬಹುದು, ಟಾಟಾ ಸನ್ಸ್ AGM ಡೆಫರ್ಡ್ ಫಾರ್ ಲ್ಯಾಕ್ ಆಫ್ ಕೋರಮ್ ಫಸ್ಟ್ ಇನ್ ಗ್ರೂಪ್ಸ್ ಹಿಸ್ಟ್ರಿ. ಗ್ರೂಪ್ ನ ಇತಿಹಾಸದಲ್ಲೇ ಮೊದಲನೇ ಸಲ ಕೋರಮ್ ಇಲ್ಲದ ಕಾರಣಕ್ಕೆ AGM ಮುಂದೂಡಿದ್ದಾರೆ. ಅದರಲ್ಲೂ ಚಂದ್ರಶೇಖರನ್ ಅವರ ಎಕ್ಸಿಟ್ ಏನಿದೆ ಅದು ಈ ರೀತಿಯ ಬೆಳವಣಿಗೆಗೆ ಕಾರಣ ಆಗಿದೆ ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ನೋಡೋಣ, ಒಟ್ಟಿನಲ್ಲಿ ಫಾರ್ ದ ಫಸ್ಟ್ ಟೈಮ್ ಗ್ರೂಪ್ ನ AGM ಮುಂದಕ್ಕೆ ಹೋಗಿದೆ. ಇನ್ನು AI ಗೆ ಸಂಬಂಧಪಟ್ಟಂತೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಒಂದಷ್ಟು ಪ್ರಿಡಿಕ್ಷನ್ಸ್ ಅನ್ನ ಮಾಡಿದೆ. ಸೊ AI ಕೂಡ .com ಕ್ರೈಸಿಸ್ ತರ ಆಗುತ್ತಾ ಅನ್ನೋದ್ರ ಬಗ್ಗೆ. ಬಟ್ ಇಲ್ಲಿ ಇವ್ರು ಹೇಳ್ತಿರೋದು ಏನಂತಂದ್ರೆ AI .com ಕ್ರೈಸಿಸ್ ತರ ಆಗುತ್ತಾ ಇಲ್ವೋ ಬೇರೆ ವಿಚಾರ. ಜೊತೆಗೆ ಇಲ್ಲಿ AI ಸಕ್ಸೀಡ್ ಆಗುತ್ತಾ ಅಥವಾ ಅದು ಕೂಡ ಬೇರೆ ವಿಚಾರ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ವ್ಯಾಲ್ಯೂಯೇಷನ್ಸ್ ತುಂಬಾನೇ ಸ್ಟ್ರೆಚ್ ಆಗಿದೆ. ಹಾಗಾಗಿ ಯಾವಾಗ ಬೇಕಾದ್ರೂ ಅದು ಕರೆಕ್ಷನ್ಗೆ ಕಾರಣ ಆಗಬಹುದು ಅನ್ನುವಂತ ಮಾತನ್ನ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಹೇಳಿದೆ. ನೋಡಬಹುದು, ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ವಾನ್ಸ್ ದಟ್ ಎನ್ AI ಮಾರ್ಕೆಟ್ ಕರೆಕ್ಷನ್ ಆನ್ ವಾಲ್ ಸ್ಟ್ರೀಟ್ ಇಸ್ ಲೈಕ್ಲಿ ಸೈಟಿಂಗ್ ಹಿಸ್ಟಾರಿಕಲ್ ಟೆಕ್ ಬಬಲ್ಸ್ ಲೈಕ್ ದ .com era. Even if AI succeeds, overstretched valuations, shifting macro risk and limited policy buffers could trigger sharp stock adjustment impacting euro area investors. So overstretch ಆಗಿರುವಂತ ವ್ಯಾಲ್ಯೂಯೇಷನ್ಸ್ ಯಾವಾಗ ಬೇಕಾದ್ರೂ ಕರೆಕ್ಷನ್ ಗೆ ಕಾರಣ ಆಗ್ಬೋದು ಅನ್ನೋಂತ ಮಾತನ್ನ ECB ಹೇಳಿದೆ.
ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಲೆಕ್ಟ್ರಿಕ್ ಏರ್ಕ್ರಾಫ್ಟ್ ಕಂಪ್ಲೀಟ್ 27-minute ಫ್ಲೈಟ್. ಮೊದಲ ಬಾರಿಗೆ ಒಂದು ದೊಡ್ಡ ಮಟ್ಟದ ಎಲೆಕ್ಟ್ರಿಕ್ ಏರ್ಕ್ರಾಫ್ಟ್ 27 ನಿಮಿಷಗಳ ಕಾಲ ಹಾರಾಟವನ್ನು ನಡೆಸಿದೆ. ಎಲೆಕ್ಟ್ರಿಕ್ ಏರ್ಕ್ರಾಫ್ಟ್ ಇದು ಬಹಳ ಇಂಪಾರ್ಟೆಂಟ್. ಇಷ್ಟು ದಿನ ನಾವು ಬೈಕ್ಸ್ ನೋಡಿದೀವಿ, ಕಾರ್ಗಳನ್ನ ನೋಡಿದೀವಿ, ಲಾರಿಗಳನ್ನ ನೋಡಿದೀವಿ, ಬೇರೆ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನು ನೋಡಿದೀವಿ. ಈಗ ಏರ್ ಕ್ರಾಫ್ಟ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ. ನೋಡಬಹುದು, ಇದೇ ಏರ್ ಕ್ರಾಫ್ಟ್ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಒಂದ್ಸಲ ಬೇಕಿದ್ರೆ ಟ್ವಿಟರ್ ಅಲ್ಲಿ ಸಿಗುತ್ತೆ ನೋಡಿ. ಬಟ್ ಇದು ಇಮಿಡಿಯೇಟ್ಲಿ ಸಾಧ್ಯ ಆಗ್ತಿರುವಂತ ಬೆಳವಣಿಗೆ ಅಲ್ಲ. ಯಾಕಂದ್ರೆ ಕಮರ್ಷಿಯಲ್ ಅಥವಾ ಫುಲ್ಲಿ ಎಲೆಕ್ಟ್ರಿಕ್ ಸ್ಟಾರ್ಟ್ ಆಗ್ಬೇಕಂದ್ರೆ ಇನ್ನೂ ಸಾಕಷ್ಟು ವರ್ಷಗಳೇ ಬೇಕಾಗುತ್ತೆ. ಬಟ್ ಮೊದಲ ಹೆಜ್ಜೆ ಅಂತೂ ಇಟ್ಟಾಗಿದೆ. ಯಾಕಂದ್ರೆ ಯಾವುದೇ ಒಂದು ದೊಡ್ಡ ಬೆಳವಣಿಗೆ ಸ್ಟಾರ್ಟ್ ಆಗೋದೆ ಸಣ್ಣ ಹೆಜ್ಜೆಯಿಂದ. ಹಾಗಾಗಿ ಮೊದಲ ಹೆಜ್ಜೆ ಅಂತೂ ಇಟ್ಟಾಗಿದೆ. ನೋಡೋಣ ಎಷ್ಟು ಬೇಗ ಇದು ಸಾಧ್ಯ ಆಗುತ್ತೆ ಅಂತ. ಇನ್ನು L&T ಫೈನಾನ್ಸ್ 500 ಗೋಲ್ಡ್ ಲೋನ್ ಬ್ರಾಂಚಸ್ ಅನ್ನ ಈ ವರ್ಷದಲ್ಲಿ ಓಪನ್ ಮಾಡೋ ಬಗ್ಗೆ ಪ್ಲಾನ್ ಮಾಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಒಳ್ಳೆ ಪ್ಲಾನ್, ಬಟ್ ನೋಡೋಣ ಕಂಪನಿ ಎಕ್ಸಿಕ್ಯೂಟ್ ಮಾಡುತ್ತಾ ಅಂತ. ನಂತರ ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಕೇರಳದಿಂದ ಬಂದಿರುವಂತ ಸುದ್ದಿ ನೋಡಬಹುದು. ಕೇರಳ ಕ್ಲಿಯರ್ಸ್ ಲ್ಯಾಂಡ್ ಲೀಸ್ ಫಾರ್ ಕೊಚ್ಚಿನ್ ಶಿಪ್ ಯಾರ್ಡ್ ₹5,000 crore ಕೊಚ್ಚಿ ಪ್ರಾಜೆಕ್ಟ್ 2,000 ಜಾಬ್ಸ್ ಎಕ್ಸ್ಪೆಕ್ಟೆಡ್. ಕೊಚ್ಚಿಯಲ್ಲಿ ಕಂಪನಿಗೆ ಲ್ಯಾಂಡ್ ಲೀಸ್ ಕೊಡೋದನ್ನ ಕೇರಳ ಸರ್ಕಾರ ಕ್ಲಿಯರ್ ಮಾಡಿದೆ. ಒಳ್ಳೆಯ ಬೆಳವಣಿಗೆ ಕೊಚ್ಚಿನ್ ಶಿಪ್ ಯಾರ್ಡ್ಗೆ. ಜೊತೆಗೆ ಇದರಿಂದ 2,000 ಜಾಬ್ಸ್ ಕ್ರಿಯೇಟ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಇಲ್ಲಿ 5,000 ಕೋಟಿಯನ್ನ ಕಂಪನಿ ಇನ್ವೆಸ್ಟ್ ಮಾಡ್ತಾ ಇದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.